ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರಿಗೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲೇ ಭದ್ರನ ಹಿಡ್ದಿರ್ತಾನೆ ಅಜಿತ್ ಭದ್ರನಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾ ಇರ್ತಾನೆ. ಇಷ್ಟು ದಿನ ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟೆ ಅಲ್ವಾ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೋ. ಅಜಿತ್ ಅಂದರೆ ಏನು ಅನ್ನೋದನ್ನು ನಿನಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ಗೂ ಮತ್ತು ಈ ಭದ್ರನ್ ಕಡೆ ಹುಡುಗರಿಗೂ ಸಹ ಜೋರಾಗಿ ಗಲಾಟೆ ನಡೀತಾ ಇರುತ್ತೆ. ಎಲ್ಲರನ್ನೂ ಸಹ ಹೊಡೆದು ಮಂಗಿಸ್ತಾ ಇರ್ತಾರೆ ಅಜಿತ್ ಪೊಲೀಸ್ ಆಗಿರೋದು ಯಾವೊಂದು ಕೆಲಸಕ್ಕೆ ಅಂತಂದರೆ ಜನಗಳ ರಕ್ಷಣೆ ಮಾಡೋದಕ್ಕೆ. ಇಂಥ ಭದ್ರನ್ನಂತರೂ 1000 ಜನ ಬಂದ್ರೂ ಕೂಡ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಷ್ಟಗಳನ್ನು ಸಹ ಮೆಟ್ಟಿ ನಿಲ್ತಾ ಇರ್ತಾರೆ. ಇನ್ನೊಂದು ಕಡೆ ಸಂಗೀತ ಮತ್ತು ಶ್ರವಣ್ ಇಬ್ಬರು ಕೂಡ ಮಾತಾಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ಭೂಮಿನ ನೋಡೋದಕ್ಕೆ ಮತ್ತೆ ಯಾವಾಗ ಬಿಡ್ತಾರೆ ಅಂತ ಹೇಳಿ ಸಂಗೀತ ಅವರು ಕೇಳ್ತಾ ಇರ್ತಾರೆ. ಏನಕ್ಕ ನೀನು ಭೂಮಿನ ನೋಡಿ ಇನ್ನು 24 ಗಂಟೆನೂ ಕೂಡ ಆಗಿಲ್ಲ, ಅಷ್ಟರಲ್ಲೇ ನೀನು ಮತ್ತೆ ಭೂಮಿನ ನೋಡಬೇಕು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳಿ ಮತ್ತೆ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲೇ ಒಂದು ಫೋನ್ ಕೂಡ ಬರುತ್ತೆ. ಆಗ ಹೇಳೋ ಅಜಿತಾ ಅಂತ ಹೇಳಿ ಹೇಳ್ದಾಗ ಹೌದಾ ಅಂತ ಹೇಳಿ ಸೀರಿಯಸ್ ಆಗ್ತಾ ಇರ್ತಾರೆ ಶ್ರವಣ್ ಕೂಡ. ನೀನು ಅವನ್ನ ಸುಮ್ಮನೆ ಬಿಡಬೇಡ, ಅವನಿಗೆ ಚೆನ್ನಾಗಿ ಕ್ಲಾಸ್ ತಗೋ. ಅಲ್ಲ, ಅವನು ಏನಂತ ಅಂದ್ಕೊಂಡಿದ್ದಾನೆ, ನಮ್ಮ ಶಾರದನ್ನು ಕೊಲೆ ಮಾಡೋದಕ್ಕೆ ಅವ್ನು ಯಾಕೆ ಮುಂದಾದ ಅನ್ನೋದು ಗೊತ್ತಾಗಲೇಬೇಕು ಅಂತ ಹೇಳಿಬಿಟ್ಟು ಶ್ರವಣ್ ಅವರು ಸ್ಟ್ರಿಕ್ಟಾಗೇ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಸರಿಯಾಗಿ ವಿಚಾರಿಸ್ಕೊ, ಮನೆಗೆ ಬಾ, ಮನೆಗೆ ಬಂದಮೇಲೆ ಡಿಸ್ಕಸ್ ಮಾಡೋಣ ಅಂತ ಹೇಳಿಬಿಟ್ಟು ಶ್ರವಣ್ ಅವರು ಫೋನನ್ನು ಕಟ್ ಮಾಡ್ತಾರೆ. ಇನ್ನು ಈ ದೇವಯಾನಿನೂ ಕೂಡ ನನಗೇನು ಗೊತ್ತಿಲ್ಲ ಅನ್ನೋ ರೀತಿ ನಟಿಸ್ತಾ ಅಲ್ಲಿಗೆ ಬರ್ತಾಳೆ. ಇದನ್ನೆಲ್ಲನೂ ಕೂಡ ಕೇಳಿಸ್ಕೊಳ್ತಾರೆ. ಆವಾಗ ಏನಾಯ್ತೋ ಏನೋ ವಿಷಯ ಅಂತ ಹೇಳಿ ಸಂಗೀತ ಅವರು ಕೇಳಿದಾಗ ಅದೇ ಅಕ್ಕ, ಆ ಭದ್ರ ಇದ್ದಾನಲ್ಲ, ಆ ಭದ್ರನ ನಮ್ಮ ಅಜಿತ್ ಹಿಡ್ದಾಕಿದ್ದಾನಂತೆ ಅಂತ ಹೇಳಿದಾಗ ಹೌದೇನೋ, ಜೈಲಿಂದ ತಪ್ಪಿಸ್ಕೊಂಡಿದ್ನಲ್ಲ, ಇವಾಗ ಹಿಡ್ದಿದ್ದಾನ ನಮ್ಮ ಅಜಿತ್ತು ಅಂತ ಹೇಳಿ ಕೇಳಿದಾಗ ಹೌದು ಅಕ್ಕ, ಹಿಡ್ದಿದ್ದಾನಂತೆ. ನಮ್ಮ ಶಾರದನ್ಗೆ ಅವನು ಏನಕ್ಕೆ ಇಂಜೆಕ್ಷನ್ ಮಾಡೋದಕ್ಕೆ ಬಂದ, ಕೊಲೆ ಮಾಡೋದಕ್ಕೆ ಏನಕ್ಕೆ ಬಂದ ಅನ್ನೋದನ್ನು ಇವಾಗ ನಮ್ಮ ಅಜಿತ್ ಬಾಯಿ ಬಿಡಿಸ್ತಾನೆ. ನಮ್ಮ ಅಜಿತ್ ಕೊಡೋ ಒಂದೊಂದು ಏಟು ಕೂಡ ಹೇಗಿರುತ್ತೆ ಅಂತ ನಿನಗೆ ಗೊತ್ತಲ್ವಾ ಅಂತ ಹೇಳಿ ಶ್ರವಣ್ ಅವನು ಕೂಡ ಬಾಯಿ ಬಿಡಬೇಕು, ಅವರಪ್ಪನೂ ಬಾಯಿ ಬಿಡಬೇಕು ಅಂತ ಹೇಳಿ ಹೇಳ್ತಾ ತುಂಬಾ ಖುಷಿಯಾಗಿ ನಗ್ತಾ ಇರ್ತಾರೆ. ಹೌದೌದು ಅಂತ ಹೇಳಿ ಸಂಗೀತನೂ ಕೂಡ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಈ ದೇವಯಾನಿ ತುಂಬಾ ಕೋಪ ಮಾಡಿಕೊಂಡು ಟೆನ್ಷನ್ನಾಗಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ಸಂಗೀತ, ಏ ದೇವಯಾನಿ ಬಾ ಕುತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿ ಕರೆದಾಗ ನಾನು ಅರ್ಜೆಂಟಾಗಿ ಮೆಡಿಕಲ್ಗೆ ಹೋಗಬೇಕು, ಅದಕ್ಕೆ ನಾನು ಹೋಗಬೇಕು, ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ನಾನು ಬೇಗ ಮೆಡಿಷನ್ ತರಲೇಬೇಕು ಅಂತ ಹೇಳಿ ಈ ದೇವಯಾನಿ ಸುಳ್ಳು ಹೇಳಿ ಹೋಗ್ತಾ ಇದ್ದಾಳೆ ಅನ್ನೋದು ಶ್ರವಣ್ಗೆ ಗೊತ್ತಾಗುತ್ತೆ. ಇನ್ನು ದೇವಯಾನಿನ ಅನುಮಾನದಿಂದನೇ ನೋಡ್ತಾ ಇರ್ತಾರೆ ಶ್ರವಣ್ ಕೂಡ. ಅರ್ಜೆಂಟಾಗಿ ಓಡಿ ಹೋಗೋದನ್ನು ನೋಡಿಬಿಟ್ಟು ಶ್ರವಣ್ಗೆ ಇನ್ನೂ ಅನುಮಾನ ಹೆಚ್ಚಾಗ್ತಾ ಇರುತ್ತೆ. ಈ ದೇವಯಾನಿ ಓಡಿ ಬಂದು ಈ ಕಾರ್ ಹತ್ರ ಒಂದು ಕಾರನ್ನು ಓಪನ್ ಮಾಡಿಕೊಂಡು ಕಾರ್ ಹತ್ರ ಕುತ್ಕೊಳ್ತಾ ಇರ್ತಾರೆ. ಇನ್ನು ಶ್ರವಣ್ ಕೂಡ ಅಕ್ಕ ನಾನು ಇನ್ನು ಹೊರಡ್ತೀನಿ, ನನಗೂ ಕೂಡ ಎಮರ್ಜೆನ್ಸಿ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಶ್ರವಣ್ ಕೂಡ ಅಲ್ಲಿಂದ ಹೊರಡ್ತಾರೆ. ಇನ್ನು ದೇವಯಾನಿ ಗಡಿಬಿಡಿಲೇ ಬಂದು ಕಾರ್ ಹತ್ತಿ ಕೂತ್ಕೊಂಡು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ರೆ, ಇನ್ನೊಂದು ಕಡೆ ಶ್ರವಣ್ ಇವಳು ಮುಂದೆ ಮೂವ್ ಆದಮೇಲೆ ನಾನು ಗಾಡಿ ಹತ್ತೋಣ ಅಂತ ಹೇಳಿಬಿಟ್ಟು ಮರೆಯಾಗಿ ನಿಂತ್ಕೊಂಡು ಈ ದೇವಯಾನಿ ಹೋದ್ಮೇಲೆ ಬಂದು ಈ ಕಡೆ ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಅವರು ಕೂಡ ಮುಂದೆ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದ ಸಂಗೀತನಿಗೂ ಕೂಡ ಇನ್ನೂ ಅನುಮಾನ ಹೆಚ್ಚಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಅಜಿತ್ ಈ ಭದ್ರನ ಜೈಲಿಗೆ ಹೇಳ್ಕೊಂಡು ಬಂದು ಆಲ್ರೆಡಿ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇರ್ತಾರೆ. ಪೊಲೀಸ್ ಕಾಕಿ ಮೇಲೆ ಕೈ ಮಾಡಿ ನೀನು ತಪ್ಪಿಸ್ಕೋಬೋದು ಅಂತ ಅಂದ್ಕೊಂಡಿದ್ಯಾ, ಈ ಸ್ಟೇಷನಿಂದನೇ ತಪ್ಪಿಸ್ಕೊಂಡು ಹೋಗೋವಷ್ಟು ಧೈರ್ಯನ ನಿನಗೆ, ಎಷ್ಟೋ ಧೈರ್ಯ ನಿನಗೆ ಅಂತ ಹೇಳಿಬಿಟ್ಟು ಇವತ್ತು ಲಾಠಿ ರುಚಿ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನಿನಗೆ ತೋರಿಸ್ತೀನಿ ಕಣೋ ಅಂತ ಹೇಳಿಬಿಟ್ಟು ಭದ್ರನಿಗೆ ಚೆನ್ನಾಗಿ ಕೋಲಲ್ಲಿ ಬಾರಿಸ್ತಾ ಇರ್ತಾರೆ. ಒಂದು ಸರಿಯಾದ ರಾಡು, ಆ ರಾಡಿಗೆ ಒಂದು ಏಟು ಕೊಟ್ಟರೆ ಸಾಕು, ಅಲ್ಲೇ ಬಿದ್ದು ಒದ್ದಾಡಬೇಕು. ಆ ರೀತಿ ಒಂದೊಂದು ಏಟಿಗೂ ಸಹ ಭದ್ರ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಹೋಗಿ ಹೇಗೆ ಆಡ್ತಿರ್ತಾನೆ ಅಂತಂದರೆ ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಜಿತ್ ಚೆನ್ನಾಗಿ ಬೆಂಡೆತ್ತುತ್ತಾ ಇರ್ತಾನೆ. ಆದರೆ ದೇವಯಾನಿ ಮತ್ತು ಈ ಭದ್ರನ್ ನಾಟಕ ಅಂತ ಹೇಳಿ ಅಜಿತ್ಗೆ ಗೊತ್ತೇ ಆಗೋದಿಲ್ಲ. ಇಲ್ಲೂ ಕೂಡ ಅಜಿತನ್ನ ಯಾಮಾರಿಸೋ ಕೆಲಸ ಮಾಡ್ತಾ ಇದ್ದಾಳೆ ಈ ದೇವಯಾನಿ. ಯಾರೋ ನಿನಗೆ ಹೇಳಿದ್ದು, ಯಾಕೋ ನಮ್ಮ ಅತ್ತೆನ ಸಾಯಿಸೋದಕ್ಕೆ ನೀನು ಯಾಕೆ ಬಂದೆ ಅಂತ ನನಗೆ ಗೊತ್ತಾಗಲೇಬೇಕು. ಆ ಇಂಜೆಕ್ಷನ್ನು ಇಲ್ಲೇದಲ್ಲ, ನಾನು ನೀನು ಆ ಇಂಜೆಕ್ಷನ್ ಮಾಡೋದಕ್ಕೆ ಬಂದಾಗಲೇ ಅದನ್ನು ತಗೊಂಡು ಲ್ಯಾಬಿಗೆ ಕಳಿಸಿದ್ದೆ. ಅದು ಲೋಕಲ್ ಇಂಜೆಕ್ಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಇದು ಆಚೆ ಕಡೆಯಿಂದ ತರಿಸಿರೋದು ಅಂತ ಹೇಳಿದ್ರು. ಅದನ್ನು ಎಲ್ಲಿಂದ ತರಿಸ್ದೆ, ಏನು ನನಗೆ ನಿಜ ಬಗಳೋ, ನನಗೆಲ್ಲ ಸತ್ಯನೂ ಕೂಡ ಗೊತ್ತಾಗಬೇಕು ಹೇಳೋ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೆಂಡೆತ್ತುತ್ತಾ ಇರ್ತಾರೆ. ಸರ್ ಹೊಡಿಬೇಡಿ ಸರ್, ನಾನು ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಸರ್, ಬಿಟ್ಬಿಡಿ ಸರ್ ನನ್ನನ್ನು ಅಂತ ಹೇಳಿ ಹೇಳಿದಾಗ
ಎಲ್ಲಿಂದ ತರಿಸ್ದೆ ಆ ಇಂಜೆಕ್ಷನ್ನ ಹೇಳೋ. ಆ ಇಂಜೆಕ್ಷನ್ನು ಮನುಷ್ಯನ ಬಾಡಿಗೆ ಹೋಗ್ತಿದ್ದಾಗೇ 10 ಸೆಕೆಂಡಲ್ಲಿ ಆ ಮನುಷ್ಯ ಸತ್ತೋಗೋವಂಥ ಇಂಜೆಕ್ಷನ್ನು. ಅಷ್ಟು ದ್ವೇಷ ನಮ್ಮ ಅತ್ತೆ ಮೇಲೆ ನಿನಗೆ ಯಾಕೋ ಹೇಳೋ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಸರ್, ನನಗೂ ನಿಮ್ಮ ಅತ್ತೆನಿಗೂ ಯಾವುದೇ ರೀತಿ ದ್ವೇಷ ಇಲ್ಲ ಸರ್, ಆ ಇಂಜೆಕ್ಷನ್ ತರಿಸಿದ್ದು ಬಾಂಬೆಯಿಂದ ಸರ್ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಅಜಿತ್ಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಬಾಂಬೆಯಿಂದ ತರಿಸಿರೋ ಇಂಜೆಕ್ಷನ್ ಅದು, ಯಾಕೋ ನಮ್ಮ ಅತ್ತೆಗೆ ಯಾಕೋ ಕೊಡೋದಕ್ಕೆ ಹೋದೆ ಅಂತ ಹೇಳಿ ಹೇಳಿದಾಗ, ಸರ್ ನಾನೊಬ್ಬ ರೌಡಿ ಸರ್, ಯಾರು ಏನು ಹೇಳ್ತಾರೋ ಅದನ್ನು ಮಾಡೋಕ್ಕಷ್ಟೇ ನನ್ನ ಕೆಲಸ. ದುಡ್ಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ದುಡ್ಡು ಕೊಟ್ಟರೆ ನನ್ನ ಯಾರು ಏನು ಅಂತಲೂ ಸಹ ನೋಡೋದಿಲ್ಲ. ಅವ್ರು ಯಾಕೆ ಈ ಕೆಲಸ ಹೇಳ್ತಿದ್ದಾರೆ ಅಂತಲೂ ನನಗೆ ಗೊತ್ತಿರಲ್ಲ ಸರ್, ಅದಕ್ಕೆ ನಾನು ಈ ಕೆಲಸನ ಮಾಡೋದಕ್ಕೆ ಮುಂದಾದೆ ಸರ್ ಅಂತ ಹೇಳಿದಾಗ, ನನಗೆ ಯಾರೋ ಬಂದು ಸುಪಾರಿ ಕೊಟ್ಟರು, ಅದಕ್ಕೆ ನಾನು ಈ ಕೆಲಸನ ಮಾಡಿದೆ ಸರ್ ಅಂತ ಹೇಳಿ ಈ ಕಡೆ ಈ ಭದ್ರ ಹೇಳ್ತಾ ಇರ್ತಾನೆ. ಯಾರೋ ನಿನಗೆ ಸುಪಾರಿ ಕೊಟ್ಟಿದ್ದು ಯಾರು ಹೇಳೋ ಅಂತ ಹೇಳಿಬಿಟ್ಟು ಅಜಿತ್ ಅವರು ಬಿಡದೆ ಸರಿಯಾಗಿ ಏಟನ್ನು ಕೊಟ್ಟು ಕೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಈ ದೇವಯಾನಿನೂ ಕೂಡ ಕಾರನ್ನು ತಗೊಂಬಂದು ಸ್ಟೇಷನ್ ಮುಂದೆ ನಿಲ್ಲಿಸ್ತಾಳೆ. ನಿಲ್ಲಿಸಿದ ತಕ್ಷಣವೇ ಗಡಿಬಿಡಿಲಿ ಇಳಿತಾಳೆ. ಆ ಕಡೆ ಈ ಕಡೆ ನೋಡ್ತಾರೆ. ಅಜಿತ್ ಇಲ್ಲಿ ಕ್ಲಾಸ್ ತಗೊಳ್ತಾ ಇದ್ರೆ ಇನ್ನೊಂದು ಕಡೆ ದೇವಯಾನಿ ಎಲ್ಲಿ ನನ್ನ ಹೆಸರನ್ನ ಹೇಳ್ಬಿಡ್ತಾನೋ ಅನ್ನೋ ಒಂದು ಭಯದಲ್ಲಿ ಬರ್ತಾ ಇದ್ರೆ, ಇನ್ನು ಶ್ರವಣ್ ಕೂಡ ಈ ದೇವಯಾನಿನ ಫಾಲೋ ಮಾಡಿಕೊಂಡು ಹಿಂದೆನೇ ಬರ್ತಾರೆ. ಅವರು ಕೂಡ ಸ್ಟೇಷನ್ ಮುಂದೆ ಬಂದು ಗಾಡಿನ ನಿಲ್ಲಿಸ್ತಾರೆ. ಗಾಡಿನ ನಿಲ್ಲಿಸ್ಬಿಟ್ಟು ದೇವಯಾನಿ ಹೇಗೆ ಓಡ್ತಾ ಇರ್ತಾಳೋ ಹಾಗೆ ಶ್ರವಣ್ ಕೂಡ ಹೊಡೆದ್ಕೊಂಡು ಸ್ಟೇಷನ್ ಒಳಗೆ ಬರ್ತಾರೆ. ಈ ದೇವಯಾನಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಇನ್ನು ಶ್ರವಣ್ ಹತ್ರ ಬಂದ ಅಂತ ಅಂದ್ಕೊಂಡೆ ಒಳಗಡೆ ಬರ್ತಾ ಇರ್ತಾಳೆ. ಇನ್ನು ಸ್ಟೇಷನ್ ಡೋರ್ ಹತ್ರ ನಿಂತ್ಕೊಂಡು ಮತ್ತೆ ಹಿಂದೆ ತಿರುಗಿ ನೋಡ್ತಾಳೆ. ಏನಕ್ಕೆ ಅಂತಂದರೆ ಇವಳು ಮಾಡ್ತಾ ಇರೋ ಡ್ರಾಮಾನ ಮನೆಯವರು ಎಲ್ಲರೂ ನಂಬಬೇಕು, ಅಜಿತ್ ಕಣ್ಣಿಂದ ತಪ್ಪಿಸ್ಕೋಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಈ ರೀತಿ ನಾಟಕವನ್ನು ಭದ್ರನ್ ಕೈಯಲ್ಲಿ ಮಾಡಿಸ್ತಾ ಇರ್ತಾಳೆ ಈ ದೇವಯಾನಿ. ಅದು ಯಾರಿಗೂ ಸಹ ಗೊತ್ತೇ ಆಗೋದಿಲ್ಲ. ಶ್ರವಣ್ ಕೂಡ ತುಂಬಾ ಭಯದಲ್ಲೇ, ಅಂದರೆ ಅವನ ಒಂದು ಟೆನ್ಷನ್ ಯಾವ ರೀತಿ ಇರುತ್ತೆ ಅಂತಂದರೆ, ಈ ದೇವಯಾನಿ ಒಳ್ಳೆಯವಳ ಕೆಟ್ಟವಳ ಅನ್ನೋದು ನನಗೆ ಗೊತ್ತಾಗಬೇಕು ಅನ್ನೋದು ಶ್ರವಣ್ ಟೆನ್ಷನ್ ಆಗಿರುತ್ತೆ. ಏಯ್ ಮುಟ್ಟಾಳ ನನ್ನ ಮಗನೇ, ನೀನು ಮಾಡಿರೋ ಎಡವಟ್ಟಿಂದ ಇವತ್ತು ಎಲ್ಲರೂ ಕೂಡ ನನ್ನನ್ನು ಕೊಲೆಗಾತಿ ಅಂತ ನೋಡೋ ಥರ ಆಗ್ಬಿಡ್ತಲ್ಲೋ, ನನಗೆಲ್ಲರೂ ಕೂಡ ಕೊಲೆಗಾತಿ ಪಟ್ಟ ಕೊಟ್ಬಿಟ್ರಲ್ಲೋ, ನಿನ್ನಿಂದಾಗಿ ನಾನು ಕೊಲೆಗಾತಿ ಅಂತ ಅನ್ನಿಸ್ಕೊಂಡ್ಬಿಟ್ನಲ್ಲೋ ಅಜಿತಾ, ಒಂದೇ ಒಂದು ಸಲ ಇದನ್ನು ಓಪನ್ ಮಾಡಿಸ್ಬಿಟ್ಟ ನೋಡು, ನಾನು ಇವನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ, ಇವನ್ನ ಸಾಯಿಸಿ ನಾನು ಜೈಲಲ್ಲಿದ್ದರೂ ಪರವಾಗಿಲ್ಲ, ನಾನು ಇವನ್ನ ಸುಮ್ಮನೆ ಬಿಡೋದಿಲ್ಲ, ಓಪನ್ ಮಾಡಿಸ್ಬಿಟ್ಟ ಅಂತ ಹೇಳಿಬಿಟ್ಟು ಈ ಕಡೆ ದೇವಯಾನಿ ನಾಟಕ ಮಾಡೋದಕ್ಕೆ ಶುರು ಮಾಡಿದರೆ, ಯಾರು ನಿನಗೆ ಶೂರಿಟಿ ಕೊಟ್ಟಿದ್ದು ದೇವಯಾನಿನ ಹೇಳೋ ಅಂತ ಹೇಳಿ ಅಜಿತ್ ಕೇಳ್ತಾ ಇರ್ತಾರೆ. ಇನ್ನು ಈ ದೇವಯಾನಿ ಈ ರೀತಿಯೆಲ್ಲ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡು ಶ್ರವಣ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಏ ದೇವಯಾನಿ, ಇದು ಸ್ಟೇಷನ್ ಅನ್ನೋದನ್ನು ಮರಿಬೇಡ, ಇದು ಪೊಲೀಸ್ ಸ್ಟೇಷನ್ನು, ಒಂದು ಸ್ವಲ್ಪ ಡಿಗ್ನಿಟಿ ಇಟ್ಕೊಂಡು ಮಾತಾಡು ಅಂತ ಹೇಳಿಬಿಟ್ಟು ಈ ಶ್ರವಣ್ ಹೇಳ್ತಾ ಇರ್ತಾರೆ. ಆಗ ದೇವಯಾನಿ ಇದೋಳು, ಏನು ಬಾವ, ನನ್ನ ಡಿಗ್ನಿಟಿನೇ ಹಾಳು ಮಾಡೋದ್ನಲ್ಲ ಇವನು, ನನ್ನ ಡಿಗ್ನಿಟಿನೇ ಮುಂದೆ ಇಟ್ಕೊಂಡು ಇವನು ಇಷ್ಟೊಂದೆಲ್ಲ ಆಟ ಆಡ್ತಿದ್ದಾನಲ್ಲ, ಇವನ್ನ ಸುಮ್ಮನೆ ಬಿಡಬೇಕಾ? ಇಲ್ಲ ಬಾವ, ಇವನಿಗೆ ನಾನು ಚೆನ್ನಾಗಿ ಪಾಠ ಕಲಿಸ್ತೀನಿ, ಎಲ್ಲರೂ ನನ್ನನ್ನು ಕೊಲೆಗಾತಿ ಅನ್ನುತ್ತಾ ನೋಡೋ ರೀತಿ ಮಾಡಿಬಿಟ್ಟ ಇವನು, ಶಾರದಾಕ್ಕನ ನಾನು ಕೊಲೆ ಮಾಡ್ತೀನ ಬಾವ ಅಂತ ಹೇಳಿ ಈ ರೀತಿ ನಾಟಕದ ಮೊಸಳೆ ಕಣ್ಣೀರನ್ನು ಹಾಕೋದಕ್ಕೆ ಶುರು ಮಾಡ್ತಾಳೆ ಈ ದೇವಯಾನಿ. ಇದನ್ನು ನೋಡಿಬಿಟ್ಟು ಅಜಿತ್, ಫಸ್ಟ್ ಆಫ್ ಆಲ್ ನಿಮ್ಮನ್ನು ಸ್ಟೇಷನಿಗೆ ಬರೋದಕ್ಕೆ ಹೇಳಿದ್ದು ಯಾರು, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿಬಿಟ್ಟು ದೇವಯಾನಿ ಮೇಲೆ ಕೂಗಾಡ್ತಾ ಇರ್ತಾನೆ. ನೀನು ನನ್ನನ್ನು ಕೊಲೆಗಾತಿ ಅಂತ ಹೇಳಿದ್ಯಲ್ಲಪ್ಪ, ಅದಕ್ಕೆ ನಾನು ಪ್ರೂವ್ ಮಾಡ್ಕೊಳ್ಳೋದು ಬೇಡವಾ? ನಾನು ಈ ಕೆಲಸನ ಮಾಡಿಲ್ಲ, ಶಾರದಕ್ಕನ ಮೇಲೆ ಯಾವುದೇ ರೀತಿಯ ಅಟ್ಯಾಕ್ ನಾನು ಮಾಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡ್ಕೋಬೇಕಲ್ವಾ, ಅದಕ್ಕೆ ನಾನು ಬಂದೆ. ನೀನು ಇವನ್ನ ಅರೆಸ್ಟ್ ಮಾಡಿದ್ಯಾ, ಇವನು ಸಿಗಾಕೊಂಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೇ ನನಗೆ ಮನೇಲಿರೋದಕ್ಕೆ ಒಂದು ಕ್ಷಣನೂ ಕೂಡ ಆಗಲಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಓಡ್ಕೊಂಡು ಬಂದೆ, ನನಗೆ ಸತ್ಯ ಗೊತ್ತಾಗಬೇಕು ಅಂತ ಹೇಳಿ ಈ ಕಡೆ ಈ ದೇವಯಾನಿ ನಾಟಕ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಅಜಿತ್ ಈ ಭದ್ರನ್ನ ಹೇಳ್ಕೊಂಡು, ಬಾಯ್ ಬಿಡೋ, ಯಾರೋ ನಿನ್ನ ಕೈಯಲ್ಲಿ ಕೆಲಸ ಮಾಡಿಸಿದ್ದು ಹೇಳೋ ಅಂತ ಹೇಳಿಬಿಟ್ಟು ಚೆಂದಾಗಿ ಕೇಳ್ತಾ ಇರ್ತಾರೆ. ಆಗ ಇಲ್ಲ ಸರ್, ನೀವು ಎಷ್ಟೇ ಹೊಡೆದು ಬಡ್ದು ಕೇಳಿದ್ರು ಅಷ್ಟೇ ಸರ್, ನನಗೆ ಗೊತ್ತಿಲ್ಲ ಸರ್ ಯಾರಿಗೆ ಕೆಲಸ ಮಾಡಿಸಿದ್ದಾರೆ ಅನ್ನೋದು, ನಮಗೆ ಇಂಥ ಕೆಲಸಗಳು ಬರೋದೇ ಒಂದು ಲೆಟ್ರ್ ಮೂಲಕ ಸರ್, ಅವ್ರು ಯಾರು ಅಂತಲೂ ಸಹ ನನಗೆ ಗೊತ್ತಾಗೋದಿಲ್ಲ, ಫೋನ್ ಮಾಡಿಬಿಟ್ಟು ನನ್ನ ಲೆಟ್ರಲ್ಲಿ ಎಲ್ಲ ವಿಷಯನೂ ಇದೆ ಅಂತ ಹೇಳಿ ಲೆಟ್ರನ್ನ ಬರೆದು ಕಳಿಸ್ತಾರೆ. ಆ ಲೆಟ್ರನ್ನ ಓದಿದ ಮೇಲೆ ಸರ್ ನನಗೆ ಗೊತ್ತಾಗಿದ್ದು, ಪಾರ್ಕಲ್ಲಿ ಇಂಥ ಹೆಂಗ್ಸಿರ್ತಾಳೆ, ಇವಳನ್ನ ನೀನು ಕೊಲೆ ಮಾಡಬೇಕು ಅಂತ ಹೇಳಿದಾಗ ನಾನು ಕೊಲೆ ಮಾಡೋದಕ್ಕೆ ಬಂದಿದ್ದು ಸರ್, ಆಗ ನಿಮ್ಮ ಕೈಯಲ್ಲಿ ಸಿಗಾಕೊಂಡ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ. ಅದು ಯಾರು ಏನು ಅಂತ ಗೊತ್ತಿಲ್ಲ, ಒಬ್ಬ ಗಂಡಸು ನನ್ನ ಕೈಗೆ ಈ ಲೆಟ್ರನ್ನ ಕೊಟ್ಟು ಹೋಗಿದ್ದು ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ದುಡ್ಡು ಮತ್ತು ವಿಷಯ ನಮಗೆ ಮುಟ್ಟಿಸೋದಷ್ಟೇ ಸರ್ ಅವ್ರ ಕೆಲಸ, ನಾವು ಕೆಲಸನ ಮುಗಿಸ್ತೀವಿ, ಆದರೆ ಯಾರು ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಸರ್ ಅಂತ ಹೇಳಿಬಿಟ್ಟು ಈ ಭದ್ರ ಹೇಳ್ತಾನೆ. ಅಂದರೆ ದೇವಯಾನಿನ ಕಂಪ್ಲೀಟ್ಲಿ ಈ ಭದ್ರ ಸೇವ್ ಮಾಡಬೇಕು ಅಂತ ಹೇಳಿ ಇಷ್ಟೊಂದು ವಧೆ ತಿಂದಿರ್ತಾನೆ. ಈ ಭದ್ರನಿಗೂ ಮತ್ತು ದೇವಯಾನಿಗೂ ಈ ರೀತಿ ಸಂಬಂಧ ಇದೆ, ಇವರಿಬ್ಬರು ಇಂಥ ದೊಡ್ಡ ಕ್ರಿಮಿನಲ್ಸ್ ಅನ್ನೋದು ಈ ಕಡೆ ಶ್ರವಣ್ಗೂ ಸಹ ಗೊತ್ತಾಗೋದಿಲ್ಲ. ಇನ್ನೊಂದು ಕಡೆ ಭೂಮಿ ಮನೆಗೆ ಬರ್ತಾಳೆ, ಒಂದು ಕೈಯಲ್ಲಿ ಲೆಟ್ರನ್ನು ಸಹ ಇಟ್ಕೊಂಡು ಬಂದಿರ್ತಾಳೆ. ಭೂಮಿ ಇಷ್ಟೊತ್ತಲ್ಲಿ ನೀನು ಇಲ್ಲಿ ಅಂತ
ಹೇಳಿ ಕೇಳ್ತಾ ಇರಬೇಕಾದ್ರೆ ಆ ಒಂದು ಲೆಟ್ರನ್ನ ಅಜಿತ್ ಕೈಗೆ ಕೊಡ್ತಾರೆ. ನನಗೆ ಟ್ರೈನಿಂಗ್ ಮುಗೀತು, ನಾನು ಟ್ರೈನಿಂಗಲ್ಲಿ ಗೆದ್ದಿದ್ದೀನಿ, ಇವಾಗ ನನ್ನನ್ನು ಡ್ಯೂಟಿ ಮೇಲೆ ಬಳ್ಳಾರಿಗೆ ಹಾಕಿದ್ದಾರೆ, ನಾನಿವಾಗ ಬಳ್ಳಾರಿಗೆ ಹೋಗಬೇಕು, ನನ್ನ ಕೆಲವೊಂದಿಷ್ಟು ವಸ್ತುಗಳು ಇಲ್ಲಿದ್ವು, ತಗೊಂಡೋಗೋದಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಇದ್ದವನು, ಭೂಮಿ ನನ್ನನ್ನು ಬಿಟ್ಟೋಗ್ತೀಯಾ, ಹಾಗಿದ್ರೆ ನನ್ನ ಜೊತೆ ಇರೋದಿಲ್ವಾ, ನನ್ನನ್ನು ಬಿಟ್ಟೋಗ್ತೀಯ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಕೇಳಿದಾಗ ಭೂಮಿಗೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಕ್ಯಾಬ್ ಆಚೆ ಕಡೆ ವೆಯ್ಟ್ ಮಾಡ್ತಾ ಇದೆ, ನಾನು ಹೊರಡಲೇಬೇಕು ಅಂತ ಹೇಳಿಬಿಟ್ಟು ಈ ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ತನ್ನ ವಸ್ತುಗಳನ್ನು ತಗೊಂಡು ಹೋಗ್ತೀನಿ ಅಂತ ಹೇಳಿ ಅಜಿತ್ನ ಬಿಟ್ಟು ರೂಮ್ ಕಡೆ ಹೋಗೋದಕ್ಕೆ ಅಂತ ಹೋದಾಗ ಇನ್ನು ಅಜಿತ್ ನನಗೇನು ಅಲ್ಲ ಅನ್ನೋದು ಈ ಕಡೆ ಡೈರೆಕ್ಟಾಗಿ ಹೇಳೋ ಥರನೇ ಇರುತ್ತೆ. ಇನ್ನು ಸಂಗೀತನೂ ಕೂಡ ಅಲ್ಲಿಗೆ ಬಂದು ನಿಂತ್ಕೊಂಡಿರ್ತಾರೆ. ಇವರಿಬ್ಬರು ಮಾತನ್ನು ಸಹ ಸಂಗೀತ ಅವರು ಕೇಳಿಸ್ಕೊಳ್ತಾರೆ. ಅದನ್ನು ನೋಡಿದಂತಹ ಭೂಮಿಗೆ ತುಂಬಾ ಶಾಕ್ ಆಗುತ್ತೆ. ಭೂಮಿ ಟ್ರೈನಿಂಗ್ನ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಳೆ ಅಂತ ಹೇಳಿ ಖುಷಿ ಪಡೋದಾ, ಅಥವಾ ನನ್ನ ಮಗನ ಬಿಟ್ಟು ದೂರ ಹೋಗ್ತಾ ಇದ್ದಾಳೆ ಅಂತ ಹೇಳಿ ದುಃಖ ಪಡೋದಾ ಅಂತ ಹೇಳಿ ಗೊತ್ತಾಗ್ದೇ ಕೋಪದಲ್ಲಿ ನಿಂತ್ಕೊಂಡಿರ್ತಾರೆ ಸಂಗೀತ ಅವರು. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಸಂಗೀತನಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಅನ್ನೋದು ಇವರಿಬ್ಬರಿಗೂ ಭಯ. ಮುಂದೆ ಕಾದು ನೋಡೋಣ. ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ ಯು ಫಾರ್